ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಪ್ರಜ್ವಲ್ ರೇವಣ್ಣ ನಡುವೆ ನಡೀತಾ ವೈರತ್ವ, ಜೈಲಲ್ಲಿ ಗಲಾಟೆ. ಅಯ್ಯೋ, ನನ್ನ ಕೈಯಲ್ಲಿ ಆಗಲ್ಲ, ಭಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರಜ್ವಲ್ ರೇವಣ್ಣ ಪರದಾಟ, ಜೈಲಿನಲ್ಲಿ ಏನಾಗ್ತಾ ಇದೆ ನೋಡಿ. ಅತ್ಯಾಚಾರದ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಜೊತೆಗೆ ಸಿಕ್ಕಿಬಿದ್ದಿದ್ರು. ಜೈಲಿನಲ್ಲಿ ಇದ್ರೂ ಬಿಂದಾಸ್ ಆಗಿದ್ದ ಪ್ರಜ್ವಲ್ಗೆ ಇದೀಗ ಕಂಬಿ ಹಿಂದೆ ಸಂಕಷ್ಟ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ತರಾಟೆಗೆ ತೆಗೆದುಕೊಂಡ ಡಿಜಿಪಿ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋಕೆ ಸೂಚಿಸಿತು. ಅದರಂತೆ 25 ಜನರಿರೋ ಸೆಲ್ಗೆ ಮಾಜಿ ಸಂಸದನನ್ನ ಶಿಫ್ಟ್ ಮಾಡಲಾಯಿತು. ಈ ಸೆಲ್ಗೆ ಹೋಗ್ತಿದ್ದಂತೆ ಇತ್ತ ಪೀಕಲಾಟ ಶುರುವಾಗಿದ್ದು, ಅಯ್ಯೋ ನನಗೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇತ್ತ ದರ್ಶನ್ ಕೂಡ ಎಲ್ಲಿಲ್ಲದ ಪೀಕಲಾಟ ಸ್ವಾಮಿ, ಯಾರೋ ಮಾಡಿದ ತಪ್ಪಿಗೆ ನನಗ್ಯಾಕೆ ಈ ಶಿಕ್ಷೆ ಅಂತ ಇಬ್ಬರೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕರೆಸಿ, ನೀವು ಮಾಡಿರುವಂತಹ ತಪ್ಪಿಗೆ ಇವತ್ತು ನಾನು ಶಿಕ್ಷೆಯನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ನಾನು ಫೋನ್ ಬಳಸಿಲ್ಲ ಅಂದ್ರೂ ಕೂಡ ಇದೀಗ ಅಲೋಕ್ ಕುಮಾರ್ ನನಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ದರ್ಶನ್ ಅವರು ಒಂದು ಕಡೆ ಕಿವಿ ಮಾತನ್ನ ಹೇಳಿದ್ದಾರೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಜ್ವಲ್ ರೇವಣ್ಣ ದರ್ಶನ್ ಅವರ ಬಳಿ ನನಗೆ ಕಜ್ಜಿ ಬಂದ್ಬಿಟ್ಟಿದೆ, ಸೆಲ್ಲನ್ನು ಬದಲಾಯಿಸಿ ಅಂತ ನಾನು ಎಷ್ಟು ಹೇಳ್ತಾ ಇದ್ದೀನಿ, ಬಟ್ ಅದನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ ದರ್ಶನ್, ನನ್ನ ಅಳಲನ್ನು ನಾನು ತೋಡ್ಕೊಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಹೆಸರನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮೊಬೈಲ್ ಯೂಸ್ ಮಾಡ್ತಾ ಜೈಲಿನಲ್ಲೂ ಆರಾಮಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಇದೀಗ 25 ಜನರಿರುವಂತಹ ಸೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಮಾಜಿ ಸಂಸದ ಪ್ರಜ್ವಲ್ಗೆ ಹೊಸ ಸಮಸ್ಯೆ ಎದುರಾಗಿದೆ. ಹೊಸ ಬ್ಯಾರಕ್ನಲ್ಲಿ ಕೆಮ್ಮು ಕಜ್ಜಿ ಕಾಯಿಲೆ ಇರೋ ಜನರಿದ್ದಾರೆ. ನನಗಿಲ್ಲಿರೋದಕ್ಕಾಗ್ತಾ ಇಲ್ಲ ಸ್ವಾಮಿ, ದಯಮಾಡಿ ನನ್ನನ್ನು VIP ಸೆಲ್ಗೆ ಹಾಕ್ಬಿಡಿ ಅಂತ ಗೋಗರಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ನನಗೂ ಕೂಡ ಸೋಂಕು ಬಂದು ಬಿಡಬಹುದು, ನಾನು ಕೂಡ ಚರ್ಮ ರೋಗಿ ಆಗಿ ಬಿಡಬಹುದು ಅನ್ನುವಂಥ ಭಯವನ್ನು ವ್ಯಕ್ತಪಡಿಸಿದ್ದಾರಂತೆ. ನನ್ನ ಬ್ಯಾರಕ್ನಲ್ಲಿರುವಂತಹ ಕೆಲವರಿಗೆ ಕಜ್ಜಿ ಇದೆ, ಕೆಮ್ಮಿದೆ, ಕಾಯಿಲೆ ಬಂದು ಬಾಧಿಸ್ತಾ ಇದ್ದಾರೆ, ನನಗೂ ಕೂಡ ಸೋಂಕು ಹರಡುವಂತಹ ಭಯ ಇದ್ದು ತಕ್ಷಣ ನನ್ನನ್ನು ಬೇರೆ ಸೆಲ್ಗೆ ವರ್ಗಾವಣೆ ಮಾಡಿ ಅಂತ ಅತ್ಯಾಚಾರ ಪ್ರಕರಣದ ಕೈದಿ ಹಾಗೂ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರಂತೆ. ಬೇರೆ ಸೆಲ್ಗೆ ಶಿಫ್ಟ್ ಮಾಡುವುದು ಅಷ್ಟು ಸುಲಭನ? ಇವ್ರು ಹೇಳಿದ ತಕ್ಷಣ ಹಾಗಾದ್ರೆ ಆಗೋಗ್ಬಿಡುತ್ತಾ? ನೋಡಿ, ಈ ಮನವಿಗೆ ತಕ್ಷಣಕ್ಕೆ ಯಾವುದೇ ಕ್ರಮ ಜರುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಕ್ರಮವನ್ನು ಜರುಗಿಸುವುದಾಗಿ ಜೈಲಿನ ಅಧಿಕಾರಿಗಳು ಸಮಜಾಯಿಷಿ ನೀಡಿದ್ದಾರೆ ಅಂತ ಈಗಾಗಲೇ ಮೂಲಗಳಿಂದ ಮಾಹಿತಿ ದೊರೆತಿರುವಂಥದ್ದು. ಸಾಮಾನ್ಯ ಕೈದಿ ಜೀವನ ಕಷ್ಟ. ನೋಡಿ, ಇವರೆಲ್ಲ VVIP ಟ್ರೀಟ್ಮೆಂಟ್ಗಳನ್ನು ಅಥವಾ ಸೆಲ್ಗಳನ್ನು ತಗೊಂಡ್ಬಿಡ್ತಾರೆ. ಆದರೆ ಒಬ್ಬ ಸಾಮಾನ್ಯ ಕೈದಿಯ ಪರಿಸ್ಥಿತಿ ಹೇಗಿರಬೇಕು? ಟಾಯ್ಲೆಟ್ಟಿಂದ ಹಿಡಿದು ಮಲಗುವಂತಹ ಹಾಸಿಗೆಯೂ ಕೂಡ ಸ್ವಚ್ಛವಾಗಿರೋದಿಲ್ಲ. ಎಲ್ಲಂದರೆ ಅಲ್ಲಿ ಕಸ ಬಿದ್ದಿರುತ್ತೆ, ಸೊಳ್ಳೆಗಳ ಕಾಟ, ಜಿರಳೆಗಳ ಕಾಟ, ತಿಗಣೆಗಳ ಕಾಟ, ಇದರಲ್ಲೇ ಆತ ಜೀವನವನ್ನು ದೂಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಇವರೆಲ್ಲರಿಗೆ VIP ಟ್ರೀಟ್ಮೆಂಟು, VVIP ಟ್ರೀಟ್ಮೆಂಟ್ಗಳು ಅಥವಾ ಸೆಲ್ಗಳನ್ನು ನೀಡೋದ್ರ ಮುಖಾಂತರ ಯಾವುದೇ ರೀತಿಯಾದಂಥ ಕೊರತೆ ಇರೋದಿಲ್ಲ. ಸುಖಕರವಾದಂಥ ಜೀವನವನ್ನು ಜೈಲಲ್ಲೂ ಕೂಡ ಅನುಭವಿಸ್ತಾ ಇರ್ತಾರೆ. ನಾಟ್ ಓನ್ಲಿ ಪ್ರಜ್ವಲ್ ರೇವಣ್ಣ, ದರ್ಶನ್, ಇನ್ನು ಉಳಿದಂತಹ ಯಾರೇ VIP ಹೋದರೂ ಕೂಡ ಅವರಿಗೆ ಇಂತಹ ಸೌಲಭ್ಯ ಸಿಕ್ಕೇ ಸಿಗುತ್ತೆ. ಯಾಕೆಂತಂದ್ರೆ ಕೈದಿ ಪ್ರಜ್ವಲ್ ರೇವಣ್ಣ ಇದ್ದಾರಲ್ಲ, ಅವರ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಗೆ ಭಾರಿ ಮುಜುಗರ ಉಂಟಾಯಿತು. ಪ್ರಕರಣದ ಬಳಿಕ ವಿಶೇಷ ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿ ಸಾಮಾನ್ಯ ಕೈದಿಗಳ ಬ್ಯಾರಕ್ಗೆ ಅವರನ್ನ ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ರು. ಈಗ ಸಾಮಾನ್ಯ ಕೈದಿ ಜೀವನ ನಡೆಸುವಂತಹ ಸಂಕಷ್ಟ ಎದುರಾಗಿದೆ. ಒಂದೇ ಬ್ಯಾರಕ್ನಲ್ಲಿ 25 ಕೈದಿಗಳಂದ್ರೆ ಏನು ಸುಮ್ಮನೆನಾ? ಯಾವಾಗ ಹೇಗೆ ಬೇಕಾದರೂ ಜಗಳ ಆಗಬಹುದು. ಒಂದೇ ಸೆಲ್ನಲ್ಲಿ 25 ಮಂದಿ ಕೂತ್ಕೊಳ್ತಾರೆ, ಕಾಲು ಚಾಚೋದಕ್ಕಾಗೋದಿಲ್ಲ, ಕೈ ಚಾಚೋದಕ್ಕಾಗೋದಿಲ್ಲ, ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಕೂರಬೇಕು, ಎಲ್ಲರೂ ಒಂದೇ ಶೌಚಾಲಯವನ್ನು ಬಳಸಬೇಕು, ಎಲ್ಲರೂ ಒಂದೇ ಶೌಚಾಲಯವನ್ನು ಬಳಸಬೇಕು ಅನ್ನೋದಿದೆಯಲ್ಲ, ಇದು ಮೋಸ್ಟ್ ಇರಿಟೇಟೆಡ್ ಥಿಂಕ್ ಅಂತಲೇ ಹೇಳ್ಬೋದು. ಯಾರಿಗೇನು ರೋಗ ಇರುತ್ತೋ ಅಥವಾ ಅದೆಲ್ಲ ಒಂಥರ ಸ್ವಚ್ಛತೆ ಇರೋದೇ ಇಲ್ಲ. ಆದರೆ ಈಗ ಅಂತಹ ಟಾಯ್ಲೆಟನ್ನು ಪ್ರಜ್ವಲ್ ರೇವಣ್ಣ ಅವರು ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಎಂಥ ವೈಭೋಗದ ಜೀವನ ಇತ್ತು. ಐಷಾರಾಮಿ ಬಂಗಲೆ, ಆಳು ಕಾಳು, ಕಾರು, ಪಬ್ಬು, ಬಾರು, ರೆಸ್ಟೋರೆಂಟ್ ಅಂತ ಆರಾಮವಾಗಿ ಸುಖಿ ಜೀವನವನ್ನು ಅನುಭವಿಸ್ತಾ ಇದ್ರು. ಮಾಜಿ ಸಂಸದರಾಗಿಯೂ ಕೂಡ ಗುರುತಿಸ್ಕೊಂಡಿದ್ರು. ಇಂತಹ ಸುಖ ಸಂಪತ್ತಿನ ಜೀವನದ ಅನುಭವಿಸಬೇಕಾದಂತಹ ವ್ಯಕ್ತಿ ಇವತ್ತು ಒಂದೇ ಶೌಚಾಲಯ, 25 ಜನಕ್ಕೆ ಒಂದೇ ಶೌಚಾಲಯ ಇರುವಂಥ ಅಥವಾ ಬಳಸುವಂತಹ ಪರಿಸ್ಥಿತಿ
ಆತ್ಮಹತ್ಯೆಯನ್ನ ಅವರಾಗಿ ಅವರ ಕೈಯಾರೆ ಮಾಡ್ಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ನನಗೆ ಸಹ ಕೈದಿಗಳಿಂದ ಸೋಂಕು ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಏಡ್ಸ್ ಬರುತ್ತೆ ಅಂದ್ರೆ ಯಾರೂ ಕೂಡ ಕೇಳೋದಕ್ಕೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ ನೋಡಿ, ರೌಡಿ ಭರತ್ ಕೊಟ್ಟಂತಹ ಮೊಬೈಲ್ನಿಂದಲೇ ಇಷ್ಟೊಂದೆಲ್ಲ ಪೀಕ್ಲಾಟ ಆಗಿದ್ದು. ನಾನು ಮೊಬೈಲ್ನಲ್ಲಿ ಮಾತನಾಡಿರುವಂತಹ ವಿಡಿಯೋ ಹಳೇದು 2024 ಸೆಪ್ಟೆಂಬರ್ 24ನೇ ತಾರೀಕು ನನಗೆ ರೌಡಿ ಶೀಟರ್ ಏನು ಭರತ್ ಇದನ್ನಲ್ಲ, ಯಾರೋ JDSನವರು ನಿಮ್ಮ ಜೊತೆ ಮಾತಾಡ್ಬೇಕಂತೆ, ತಗೊಳ್ಳಿ ಅಂತ ಮೊಬೈಲ್ ತಂದು ಕೊಟ್ಟಿದ್ದ. ಅಷ್ಟೇ ನಾನು ಮಾತಾಡಿರೋದು. ಅದ್ರಲ್ಲಿ ನಿಮ್ಗಿದೆ, ಪ್ಲೀಸ್ ಕಮ್ ಔಟ್ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಮಾತಾಡಿಲ್ಲ, ಯಾವ ಹುಡುಗಿ ಜೊತೆ ಕೂಡ ಮಾತಾಡಿಲ್ಲ. ಹಾಗಾಗಿ ನನಗೆ ದಯಮಾಡಿ ನನಗೆ VIP ಸೆಲ್ಲನ್ನೇ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಹ ಕೈದಿ ಮೇಲೆ ಪ್ರಜ್ವಲ್ಗೆ ಡೌಟ್ ಇತ್ತಂತೆ. ನನ್ನ ಬ್ಯಾರಕ್ ಮೇಲೆ CCB ದಾಳಿ ಹಿಂದೆ ರೂಪಿಸಿರೋ ಶಂಕೆ ಕೂಡ ಇತ್ತು. ದಾಳಿಗೆ 1 ಗಂಟೆ ಮುನ್ನ ನನ್ನ ಸೆಲ್ಗೆ ಸಹ ಕೈದಿ ಪ್ರತಾಪ್ ರಾಯ್ ಮೊಬೈಲ್ ಅನ್ನು ತಂದಿಟ್ಟಿರ್ತಾರೆ. ಮೊಬೈಲ್ ಸಿಕ್ಕಿದ್ ನೋಡಿ ನನಗೂ ಅಚ್ಚರಿ ಆಯಿತು. ನನಗೆ ಮೊಬೈಲ್ ಸಂಗತಿ ಗೊತ್ತೇ ಇಲ್ಲ ಅಂತ ಕಾರಾಗೃಹ ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಗೋಳಾಡಿದ್ರು ಎನ್ನಲಾಗ್ತಾ ಇದೆ. ದರ್ಶನ್ ಅವರ ಜೊತೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಅವ್ರಿಗೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೆಲಸಕ್ಕೆ ನನ್ನ ಬುಡಕ್ಕೆ ಬೆಂಕಿ ಇಟ್ಟುಬಿಟ್ನಲ್ಲ ಅನ್ನುವಂತಹ ಬೇಸರ ಕೂಡ ಇದೆ. ಸೊ ಹಾಗಾಗಿ ಈಗ ಬಲ್ಲ ಮೂಲಗಳಿಂದ ದರ್ಶನ್ ಪ್ರಜ್ವಲ್ ರೇವಣ್ಣ ನಡುವೆ ವೈರತ್ವ, ಜೈಲಲ್ಲಿ ಗಲಾಟೆ ಕೂಡ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ನೋಡೋಣ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.